ಅಷ್ಟೇ ಬಿಟ್ಟಿದ್ದೀನಿ ಹಾಕೊಳ್ಳೋದು. ಎಂತ ಇದಲ್ಲೋ ಈಗ ಮದುವೆ ಆಗಿಲ್ಲ ನೋಡಿ, ನಮ್ದು ಲಂಬಾಣಿಸು. ನಾವು ಜಾತು ಒಳ್ಳೆ ಬುಕ್ಕೆ ಇದ್ರೆ ಹೇಳಿ, ನಮ್ಗೆ ಒಳ್ಳೆ ಮನ್ಸಿದೆ. ಅಯ್ಯೋ ತೋರ್ಸೋದಿಕ್ ಆಗಲ್ಲ. ಅಯ್ಯಯ್ಯೋ ಹಂಗಾಗಿ ಒಳ್ಳೆ ವಿದ್ಯಾವಂತ ಹುಡುಗಿ ನನ್ನ ಲೈಫಲ್ಲಿ ಬಂದ್ರೆ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಕೇಳ್ಕೊಂತ ನಮ್ಮ ಗುರುಗಳಾದ ಶಿವರಾಂಜನ ಸ್ವಾಮಿ ಹತ್ರ ಹೋಗ್ತಾ ಇದ್ದೀನಿ. ದೇವರೇ ಒಳ್ಳೆ ಹುಡುಗಿನ ಹುಡುಗಿ ಹೇಳ್ತಾರೆ ಬರೀ ತೋಟ ಜಮೀನು ಇವೇ ಇದ್ರೆ ನಮ್ಮ ಮದುವೆ. ಭಾವನೆಗಳ ಜೊತೆ ಬದುಕೋದು ಒಂದು ಲೈಫ್ ಅಲ್ವಾ? ನಿಜ ಹೇಳಿ ಫ್ರೆಂಡ್ಸ್, ನಿಜ ನೀವೇ ಹೇಳಿ. ದುಡ್ಡು ಇರಬೇಕು, ಬದುಕಲಿಕ್ಕೆ ದುಡ್ಡು ಬೇಕು. ಹೌದು. ಆದ್ರೆ ಅವರು ಜಮೀನು ತೋಟ ಎಲ್ಲ ಕೇಳ್ತಾರಲ್ಲ, ನಮ್ ಜೊತೆ ಜೀವನ ಮಾಡಕ್ ಅಲ್ಲ ಎಲ್ಲ ಕೇಳ್ತಾರೆ. ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡ್ಲಿ, ನಾವ್ ಬೇಡ ಅಂತಿಲ್ಲ. ಬಟ್ ಇಷ್ಟೇ ಬೇಕು ಇಷ್ಟೇ ಡಿಮ್ಯಾಂಡ್ ಮಾಡಿದ್ರೆ 25 ವರ್ಷದಲ್ಲಿ ಒಂದು ಹುಡುಗ ಏನೆಲ್ಲ ಸಾಧನೆ ಮಾಡುವಂತ ನೀವೇ ಹೇಳಿ. ಅವ್ರ ತಂದೆಯವರು 50 ವರ್ಷ ಆದ್ರೂ ಇನ್ನೂ ಮನೆ ಕಟ್ಕೊಂಡಿರಲ್ಲ. 25 ವರ್ಷಕ್ಕೆ ನಾನೊಂದು ಮನೆ ಕಟ್ಟಿದ್ದೀನಿ. ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಒಂದು ಮನೆ ಕಟ್ಟಿದ್ದೀನಿ. ನಾನೇ ಜಾಗ ತಗೊಂಡು ನಾನೇ ಮನೆ ಕಟ್ಕೊಂಡಿದ್ದೀನಿ. ಇನ್ನೂ ಲೈಫಲ್ಲಿ ಜಮೀನ್ ಮಾಡಿ ಅಂತಾರೆ. ಅವ್ರು ನಮ್ಮ ಮಾವನ ಕೇಳೋ ಸರಿ ನಾನು ಒಳ್ಳೆ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಹುಡುಗ ಜೊತೆ ಹೆಣ್ಮಕ್ಳೇ ನನ್ನ ಜೊತೆ ಇಲ್ಲ. ಒಳ್ಳೆ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಹುಡುಗ ಜೊತೆ ಮದುವೆ ಆಗಿ ಅವರು ಜೀವನ ಚೆನ್ನಾಗಿ ನೋಡ್ಕೊಳ್ಳಿ. ನೋಡೋಣ. ಋಣಾನು ಬಂದ ರೂಪೇಣ ಪಶುಪತಿ ಋಣ ಇಲ್ಲ ನಮ್ಗೆ ಖಂಡಿತ ಸಿಗಲ್ಲ. ಖಂಡಿತ ದೇವ್ರ ಮೇಲೆ ನಮ್ಮ ನಂಬಿಕೆ ಇದೆ. ಬರ್ರಿ, ಒಳ್ಳೇದಾಗತ್ತೆ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ. ಯಾಕೆ ತಲೆ ಕಟ್ಕೊತೀರಾ? ನಿಮಗೆ ಒಳ್ಳೇದಾಗ್ತಿಲ್ಲ, ಇನ್ನರಿಗೆ ಒಳ್ಳೇದಾಗತ್ತೆ. ಬರ್ರಿ ಫ್ರೆಂಡ್ಸ್ ನೋಡಿ, ಎಲ್ಲರ ಮುಖ್ಯ ಹುಡುಗಿ ಇದ್ರೆ ಹೇಳಿ. ನಮ್ಮ ಲಂಬಾಣಿಸು ಹೇಳ್ತಾರೆ ಬೇಡ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಅಯ್ಯೋ ಅಲ್ಲ, ದೂರ ಹೋಗಿರ್ತೀವಿ ಅಂತ. ಎಲ್ಲಿದ್ರೆ ಹೊರಗಿಂತ ಶಿವಮೊಗ್ಗ ಡಿಸ್ಟಿಕ್, ಒಲ್ಲಿ ಶಿವಮೊಗ್ಗ ಭದ್ರಾವತಿ ಸರೌಂಡಿಂಗ 60 ಕಿಲೋಮೀಟರ್ ಎಂಟ್ರೆನ್ಸ್. ಫ್ರೆಂಡ್ಸ್, ಈಗ ಕೇಸರಿ ಪಡೆ ಆಗಿದ್ದು ಅಂತಹ ಲಾಂಛನ ನಮ್ಮ ವೀರಾಂಜನ ಸ್ವಾಮಿಯ ಮಹಾದ್ವಾರ. ಎಂಟ್ರಿ ನಾವೇ ಬೇಕು ಅಂತ ಮರ ಬೆಳೆಸೋರು ಇಷ್ಟ ಬೆಳೆಯಲ್ಲ ಕಣಲು. ಏನೋ ಇಷ್ಟ ಬಂದಿದೆ ಮರಗಳು ಸೈಡ್ ಹಂಗೆ ಆಗುಂಬೆ ಘಾಟ್ನ ಒಂದ್ಸಲ ಫ್ರೆಂಡ್ಸ್ ಬಂತು. ಬೋರ್ಡು ಅಂತೂ ಇಂತು ನಮ್ಮ ಆಂಜನೇಯ ಕ್ಷೇತ್ರಕ್ಕೆ ಸ್ವಾಗತ ಸುಸ್ವಾಗತ.